ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅತಿ ಬೇಗನೆ ಕ್ವಿಕ್ಕಾಗಿ ಮಾಡುವಂಥ ಸ್ವೀಟ್ ಅಂದರೆ ಅದು ಗುಲಾಬ್ ಜಾಮೂನು. ನಾನು ಇವತ್ತು MTR ಗುಲಾಬ್ ಜಾಮೂನ್ ಪಾಕೆಟಿಂದ ಯಾವ ರೀತಿ ಬೇಗನೆ ಸ್ವೀಟ್ ಮಾಡೋದಂತ ಹೇಳ್ತಿದ್ದೀನಿ. ನೋಡಿ, ಒಂದು ಪಾಕೆಟ್ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಜಲ್ಡಿ ಇಟ್ಕೊಂಡಿದ್ದೀನಿ. ಗಂಟು ಇರಬಾರ್ದು, ಜಲ್ಡಿ ಇಟ್ಕೊಂಡಿದ್ದೀನಿ. ಕಾಯಿಸಿ ಹಾರಿದಂಥ ಹಾಲು ತೊಗೊತಾ ಇದ್ದೀನಿ. ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ಒಂದೇ ಸಲ ಜಾಸ್ತಿ ಹಾಕ್ಬಾರ್ದು, ಅದು ಬೇಗನೆ ಮೆತ್ತಗಾಗ್ಬಿಡುತ್ತೆ ಹಿಟ್ಟು. ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಕಲಿಸ್ಕೊಬೇಕು. ನೋಡಿ, ಕಲಸಿಟ್ಟಾದಮೇಲೆ ನೋಡಿ ಕಲಸಿದ್ದಾಗಿದೆ. ಇವಾಗ ಒಂದು 10 ನಿಮಿಷ ಅದು ನೆಂದ್ಕೊಬೇಕು ಹಿಟ್ಟು. ಹಾಗಾಗಿ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ಬಿಡ್ತೀನಿ. ಈಗ ಪಾನಕ ಮಾಡ್ಕೊಬೇಕು. ನೋಡಿ, ಅದಕ್ಕೋಸ್ಕರ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ 1.5 ಗ್ಲಾಸಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಅದೇ ಅಳತೆ ಪ್ರಮಾಣದಲ್ಲಿ 1.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಇವಾಗ ಅದನ್ನ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಈಗ ಹಿಟ್ಟು ನೆಂದಿದೆ. ಇವಾಗ ಇದು ಸಣ್ಣ ಸಣ್ಣದಾಗಿ ಉಂಡೆಗಳು ಮಾಡ್ಕೊಬೇಕು. ಜಾಸ್ತಿ ದಪ್ಪ ಮಾಡ್ಕೊಬಾರ್ದು. ದಪ್ಪ ಆದರೆ ಅದು ಒಳಗಡೆ ಗಂಟು ಹಿಟ್ಟಿಟ್ಟು ಥರ ಇರುತ್ತೆ. ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನೇ ಮಾಡಿಟ್ಕೊಬೇಕು. ಎಲ್ಲದನ್ನು ಇದೇ ಥರ ಮಾಡಿಟ್ಕೊತಾ ಇದ್ದೀನಿ. ಈಗ ಸಕ್ಕರೆ ಪಾನಕ ನೋಡಿ ಚೆನ್ನಾಗಿ ಕುದಿಬೇಕದು. ಚೆನ್ನಾಗಿ ಕುದ್ದಾದ್ಮೇಲೆ ಅದು ಒಂದು 2 ಸ್ಪೂನಲ್ಲಿ ತೊಗೊಂಡು ನೋಡಬೇಕು. ಅದು ಸ್ವಲ್ಪ ಅಂಟ ಥರ ಬರಬೇಕು. ಅದು ಅಂಟ ಥರ ಆದರೆ ಮಾತ್ರ ಚೆನ್ನಾಗಿ ಪಾಕ ಆಗಿರುತ್ತೆ. ನೋಡಿ, ಇವಾಗ ಆಗಿದೆ ಅದು. ಈಗ ಏಲಕ್ಕಿ ಕಾಯಿ ಕುಟ್ಬಿಟ್ಟು ಹಾಕಿದ್ದೀನಿ. ಅದು ಇನ್ನೂ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅದು ಪಾಕ. ಈಗ ಎಣ್ಣೆ ಕಾದಿದೆ. ಇವಾಗ ಏನು ಮಾಡಿಟ್ಕೊಂಡಿದ್ನಲ್ಲ ಆ ಎಲ್ಲ ಉಂಡೆಗಳನ್ನ ಹಾಕ್ತಾಯಿದ್ದೀನಿ. ಒಂದು 5, 6 ನಮಗೆ ಎತ್ಕೊಳೋಕ್ಕೆ ಎಷ್ಟಾಗುತ್ತೋ ಅಷ್ಟು ಹಾಕಬೇಕು. ಲೋ ಫ್ಲೇಮಲ್ಲೇ ಕರಿಬೇಕದು. ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಬ್ರೌನ್ ಕಲರ್ ಆಗಿರುತ್ತೆ, ಅದರ ಒಳಗಡೆ ಬೆಂದಿರಲ್ಲ, ಅದು ಹಿಟ್ಟಿಟ್ಟು ಥರ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಎಲ್ಲ ನೀಟಾಗಿ ಕರಿಬೇಕು. ನೋಡಿ, ಈ ಥರ ಕಲರ್ ಬಂದಿರಬೇಕು. ಇದನ್ನು ಡೈರೆಕ್ಟಾಗಿ ಪಾಕ ಏನು ಕಾದಿರುತ್ತಲ್ಲ ಆ ಪಾಕದಲ್ಲಿ ಹಾಕ್ತಾಯಿದ್ದೀನಿ. ಅದರೆಲ್ಲದನ್ನು ಕರೆದ್ಬಿಟ್ಟು ಹಾಕಿದ್ದೀನಿ. ಇವಾಗ ಏನು ಮಾಡಿಟ್ಕೊಳ್ಳೋದಷ್ಟನ್ನು ಅದೆಲ್ಲ ನೀಟಾಗಿ ಡಿಪ್ ಮಾಡಬೇಕು ಎಲ್ಲ ಉಂಡೆಗಳನ್ನೂ. ನೋಡಿ, ಅದು ಚೆನ್ನಾಗಿ ನೆನ್ಕೊಂಡಾದ್ಮೇಲೆ ಈ ಥರ ಆಗಿದೆ. ನೋಡಿ, ಇವಾಗ ಜಾಮೂನ್ ರೆಡಿಯಾಗಿದೆ. ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಸ್ಪೂನಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಒಳಗಡೆ ಯಾವುದೇ ಥರ ಗಂಟಾಗಲಿ ಏನೂ ಇರಲಿಲ್ಲ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಪಾಕನೂ ಅಷ್ಟೇ ಪರ್ಫೆಕ್ಟಾಗಿತ್ತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ.